ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂತ ಅಭಿಜಿತ್ ಅವರೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕಾರಿ ಸಮಿತಿ ಸದಸ್ಯರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಲಕ್ಷ್ಮಮ್ಮರವರೇ, ಭಾಗ್ಯಮ್ಮರವರೇ, ರಾಜೇಶ್ವರವರೇ ಹಾಗೂ ಅವರೆಲ್ಲ ಕುಟುಂಬ ಸದಸ್ಯರೇ ಹಾಗೂ ಸಹೋದ್ಯೋಗಿ ಮಿತ್ರರೇ, ಬಂಧು ಭಗಿನಿಯರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಲಕ್ಷ್ಮಮ್ಮ, ಭಾಗ್ಯಮ್ಮ, ರಾಜೇಶ್ವರಮ್ಮ ಮೂವರು ಇವತ್ತು ತಾಯಿಯರು ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಥರ ಕಂಗೊಳಿಸ್ತಾ ಇದ್ದಾರೆ. ಅವರು ಜೀವನದ ಏರು ಪೇರು ಯಾವ ರೀತಿಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ಅವರು ಶ್ರಮಗಳನ್ನು ಪಟ್ಟಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ವಿಷಯಗಳು ಅವರು ಕುಟುಂಬ ಸದಸ್ಯರು ಇವತ್ತು ಭಾವುಕರಾಗಿ ಹೇಳಿದರು. ಈ ಕಾರ್ಯಕ್ರಮ ಪ್ರಾರಂಭ ಆದಾಗಿನಿಂದ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣ ಭಾವುಕತೆಯಿಂದಲೇ ಕೂಡಿತ್ತು. ಸಹಜ, ಯಾಕಂದರೆ ಮಹಿಳೆಯರು ತಮ್ಮ ಯಜಮಾನರನ್ನ ಕಳ್ಕೊಂಡ ನಂತರ ಜೀವನ ಮಾಡೋದೇ ಕಷ್ಟ ಇರುವಾಗ ವೃತ್ತಿ ಜೀವನದಲ್ಲಿ ಈ ಕಡೆ ಕೆಲಸನೂ ಮಾಡಿದ ಮಕ್ಕಳು, ಮೊಮ್ಮಕ್ಕಳು, ಮಕ್ಕಳನ್ನು ಸಾಕಿ ಬೆಳೆಸಿ ಮದುವೆ ಮಾಡಿ ಜೀವನದಲ್ಲಿ ಯಶಸ್ವಿ ಆಗೋದು, ಅವ್ರನ್ನೂ ತನ್ನ ಕಾಲ ಮೇಲೆ ನಿಲ್ಲುವ ಹಾಗೆ ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ, ಎಸ್ಪೆಷಲಿ ಮಹಿಳೆಯರು. ಸೊ ಅದರಲ್ಲಿ ಯಾವತ್ತೂ ನಮ್ಮ ಸಚಿವಾಲಯದ ಮಹಿಳೆಯರು ಇದರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದು ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ನೋಡ್ತಾ ಇರ್ತೀವಿ. ಬಹುಶಃ ನನಗೆ ಅನ್ಸುತ್ತೆ ಈ ಭಾವುಕತೆ ಈ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಮತ್ತು ಅದಕ್ಕಿಂತ ಕೆಳಮಟ್ಟದ ಅಂದರೆ ಬಿಲೋ ಪೋರ್ಟಿ ಲೈನ್ ಇರ್ತಕ್ಕಂಥ ವೃಂದಗಳಲ್ಲಿ ಯಾಕೆ ಅತಿಯಾದ ಒಂದು ಪ್ರೀತಿ, ವಿಶ್ವಾಸ, ಕಾಳಜಿ, ಕಲ್ಕಳೆ, ಸಂಬಂಧಗಳು ಉಳಿಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹೈ ಸೊಸೈಟಿಯಲ್ಲಿ ಬರ್ತಾ ಬರ್ತಾ ಪ್ರೀತಿ, ವಿಶ್ವಾಸ, ತಾಯಿ ತಂದೆ ಸಂಬಂಧಗಳು, ಅಣ್ಣ ತಮ್ಮ ಸಂಬಂಧಗಳು, ಅಕ್ಕ ತಂಗಿಯ ಸಂಬಂಧಗಳು ಇವತ್ತು ನಿವೃತ್ತಿ ಆಗ್ತಿದ್ರು ಸಹ ಇವತ್ತು ಅವ್ರು ಭಾವುಕರಾಗ್ತಾರೆ. ನನ್ನ ತಾಯಿ ಇವತ್ತು ಈ ಕಾರ್ಯಕ್ರಮಕ್ಕೆ ಇರಬೇಕಾಗಿತ್ತು ಅಂತ ಅವ್ರಿಗೆ ವಯಸ್ಸಾಗಿ ಇವತ್ತು ರಿಟೈರ್ಡ್ ಆಗ್ತದೆ. ಅವ್ರ ಅಕ್ಕ ತಂಗಿಯರು ಪಾಪ ಅವ್ರಿಗೇನು ಚಿಕ್ಕ ಇದಲ್ಲ, ಅವ್ರಿಗೂ ಮಕ್ಕಳು ಮೊಮ್ಮಕ್ಕಳಾಗಿದ್ರು ಕೂಡ ನನಗೆ ಅವಳೇ ತಾಯಿ, ನನಗೆ ತಾಯಿ ನನ್ನಕ್ಕಿಂತ ಜಾಸ್ತಿ ನನ್ನ ಅಕ್ಕ ನಾನು ಮಾಡಿದ್ದಾರೆ ಅಂತಕ್ಕಂಥದ್ದು ಭಾವುಕರಾಗಿ ಹೇಳ್ತಾರೆ. ಅವ್ರ ಮಕ್ಕಳು ಅವ್ರ ಬಗ್ಗೆ ಹೇಳ್ತಾರೆ. ಸೊ ನಾವು ಯಾಕೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕುಟುಂಬ ಸದಸ್ಯರು ಮಾತಾಡಬೇಕು, ಮಾತಾಡಿ ಅಂತ ನಮಗೆ ಕೇಳುವಂತ ಕುತೂಹಲ, ಅವ್ರ ಬಗ್ಗೆ ಒಳ್ಳೆ ವಿಚಾರಗಳನ್ನು ತಿಳ್ಕೊಂಡಿದ್ದು ನಮಗೆ ಒಂದು ಸಂತಸ ಆಗ್ತದೆ. ಇಲ್ಲಿರ್ತಕ್ಕಂಥ ನೌಕರರಿಗೆ, ನಮಗೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಸಹೋದ್ಯೋಗಿಗಳಿಗೆ, ಅದೇ ಅವ್ರ ಬಗ್ಗೆ ನಾವು ಮಾತಾಡಿದಾಗ ಅವ್ರ ಕುಟುಂಬ ಸದಸ್ಯರಿಗೆ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರಲ್ವ, ಅವರು ಆಫೀಸಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವ ಅವ್ರ ಬಗ್ಗೆ ಅಂತಕ್ಕಂಥದ್ದು ಅವ್ರಿಗೆ ಒಂದು ಖುಷಿ. ಇವತ್ತು ನಮ್ಮ ರಾಜೇಶ್ವರಿ ಮೇಡಮ್ ಅವರು ಇಬ್ಬರು ತಮ್ಮಂದರು ಇಲ್ಲಿ ಬಂದು ಅವರ ಅಕ್ಕ ಮಾಡಿರ್ತಕ್ಕಂಥ ಶ್ರಮ ಅವ್ರಿಗೋಸ್ಕರ ಏನು ಅಂತಕ್ಕಂಥ ಹಂಚ್ಕೊಂಡಿದ್ದು ನಿಜಕ್ಕೂ ನಮ್ಗೆ ಬಹಳ ಸಂತೋಷ. ಅದೇ ರೀತಿಯಲ್ಲಿ ಭಾಗ್ಯಮ್ಮ ಅವ್ರ ಬಗ್ಗೆ ಮತ್ತು ಲಕ್ಷ್ಮಮ್ಮರ ಬಗ್ಗೆ ಸಾಕಷ್ಟು ವಿಷಯಗಳಿದೆ. ನಾನು ಮೂವರ ಜೊತೆ ಕೆಲಸ ಮಾಡಿ ಅನುಭವ ಇಲ್ಲ, ಬಟ್ ಈ ಒಂದು 16-17 ವರ್ಷದ ನಮ್ಮ ವೃತ್ತಿ ಜೀವನದಲ್ಲಿ ಸರ್ವಿಸಲ್ಲಿ ಸಾಕಷ್ಟು ಬಾರಿ ಅವ್ರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬರ್ತಾ ಹೋಗ್ತಾ ನಮ್ಗೆ ಕಾಳಜಿ ಮಾಡಿದ್ದಾರೆ, ನಮ್ಮನ್ನು ಮಾತಾಡಿಸಿದ್ದಾರೆ, ನಮ್ಮ ಬಗ್ಗೆ ಚಿಂತೆ ಮಾಡಿದ್ದಾರೆ, ನಮಗೆ ಬೆಂಬಲಿಸಿದ್ದಾರೆ. ನಮ್ಮನ್ನು ಎಲ್ಲ ಇವತ್ತು ನಮ್ಮೆಲ್ಲ ಬೆಳವಣಿಗೆಯಲ್ಲಿ ಅವ್ರದ್ದು ಪಾತ್ರ ಬಹಳ ಮುಖ್ಯವಾಗಿದೆ. ನಮ್ಮ ಸಂಘಟನೆ ಈ ಮಟ್ಟಕ್ಕೆ ಬೆಳೆಯೋದು ಕೂಡ ಎಲ್ಲೋ ಒಂದು ರೀತಿ ಅವರು ಪ್ರತಿಯೊಂದು ಮುಷ್ಕರದಲ್ಲಿ ಭಾಗಿಯಾಗುವ ಮೂಲಕ, ನಮ್ಮ ಸಂಘಟನೆಗೆ ಬೆಂಬಲ ಕೊಡುವ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಅವರು ಬಂದಿದ್ದಾರೆ. ಅವರು ಮೂವರಿಗೆ ಅವರ ವೃತ್ತಿ ಜೀವನ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಅದು ಹೊಸ ಒಂದು ಪ್ರಾರಂಭ ಆಗ್ತದೆ, ಒಂದು ಹೊಸ ಜೀವನವನ್ನು ಅವರು ಪ್ರಾರಂಭಿಸಿದ್ದಾರೆ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಂತಸ್ತಿನಿಂದ ಕೂಡಿ ಮುಂದಿನ ಜೀವನ ಬಹಳ ಸುಖಮಯವಾಗಿ ಮಾಡಲಿ ಅಂತ ನಾನು ಬಹಳ ಕಲ್ಕನೆಯಿಂದ ಮತ್ತು ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ರಾಜೇಶ್ವರಿ ಮೇಡಮ್ ಅವರಿಗೆ ರಿಟೈರ್ಮೆಂಟ್ಗಿಂತ ಮುಂಚೆ ಇನ್ನೂ ಕೆಲವರಿಗೆ ಈ ಪೋಸ್ಟ್ಗಳನ್ನು ಅಪ್ಗ್ರೇಡ್ ಮಾಡಿದ್ರೆ ಬಹುಶಃ ಅವರಿಗೆ ಒಂದು ಇನ್ನೊಂದು ಮುಂಬೈಗೆ ಸಿಗುವ ಸಾಧ್ಯತೆಗಳಿತ್ತು. ಬಟ್ ಅವರು ಬಂದು ಕೇಳ್ಕೊಂಡ್ರು. ಬಟ್ ಬಹಳ ಅಂತಿಮ ಘಟ್ಟದಲ್ಲಿ ನಾವು ಇದ್ವಿ, ಮತ್ತು ಒಂದೇ ತಿಂಗಳದ ಅವಕಾಶ ಇತ್ತು. ಅದರಲ್ಲಿ ಮತ್ತೆ ಹೋಗಿ ಅಪ್ಗ್ರೇಡ್ ಮಾಡಿಸೋದು ಈ ಒಂದು ತಿಂಗಳಲ್ಲಿ ಕಷ್ಟ ಸಾಧ್ಯ ಅಂತಕ್ಕಂಥದ್ದು ನಾವು ಅವ್ರಿಗೆ ಹೇಳಿದ್ವಿ. ಅವರು ಬಹುಶಃ ನಮ್ಮ ಬಗ್ಗೆ, ನಮ್ಮ ಸಂಘಟನೆ ಬಗ್ಗೆ ಯಾಕೆ ಅವ್ರು ಮಾಡ್ತಿಲ್ಲ ಅನ್ಕೊಂಡಿರ್ಬೋದು. ಬಟ್ ಒಂದು ತಿಂಗಳಲ್ಲಿ ಅದು ಅಪ್ಗ್ರೇಡ್ ಆಗಿ ಫೈನಾನ್ಸ್ ಹೋಗಿ ಅಪ್ರೂವ್ ಆಗಿ ಬಂದು ಇವತ್ತು ಅವ್ರಿಗೆ ನಿವೃತ್ತಿ ಆಗೋದಕ್ಕಿಂತ ಒಂದಿನ ಮುಂಚೆ ಆದೇಶ ಮಾಡೋದು ಬಹಳ ಕಷ್ಟಕರವಾಗಿತ್ತು. ಮತ್ತು ಈಗಾಗಲೇ 10 ಜನರಿಗೆ ಜಾಯಿಂಟ್ ಸೆಕ್ರೆಟರಿಯಾಗಿ ಪೋಸ್ಟ್ಗಳನ್ನು 10 ಅಪ್ಗ್ರೇಡ್ ಮಾಡಿದ್ರಿಂದ ಪುನಃ ಮತ್ತೆ ಈ ತಿಂಗಳು ನಾವು ಕೇಳೋದು ಆಗ್ಲಿಕ್ಕಿಲ್ಲ ಅನ್ನುವಂತಕ್ಕಂಥ ಕಾರಣದಿಂದ ಅದು ಆಗಲಿಲ್ಲ. ಆದಾಗ್ಯೂ ಸಹ ನನ್ನ ಎಲ್ಲ ಮುಂಬರ್ತಿಗಳಿಗೆ, ಸಂಘಟನೆಗಳು ಶ್ರಮಿಸೋದಕ್ಕೆ ಅವರಿಗೆ ಕೃತಜ್ಞತೆಗಳಂತ ನಮ್ಮನ್ನು ಗುರುತಿಸಿ ನಮಗೆ ಹಾರೈಸಿದ್ದಾರೆ. ಸೊ ಅವರಿಗೆ ನಾನು ಕ್ಷಮೆ ಕೇಳ್ತೀನಿ. ಸಂಘದ ವತಿಯಿಂದ ನಾವು 1 ತಿಂಗಳಲ್ಲಿ ಅದನ್ನು ಮಾಡೋಕ್ಕೆ ಆಗಲಿಲ್ಲ. ಬಟ್ ಇವತ್ತು ಅವರೇನು ಕಮ್ಮಿ ಹುದ್ದೆಯಲ್ಲಿ ರಿಟೈರ್ಡ್ ಆಗ್ತಾ ಇಲ್ಲ. ಅವರು ಸ್ಟೆನೋಗ್ರಾಫರ್ ಆಗಿ ಅಪಾಯಿಂಟ್ ಆಗಿ ಇವತ್ತು ಉಪ ಕಾರ್ಯದರ್ಶಿಗಳಾಗಿ, ದಟ್ ಇಸ್ ಈಕ್ವಲೆಂಟ್ IAS ಕೇಳಿದ್ರೆ ನಮ್ಮ ಹತ್ರ IAS ಈಕ್ವಲೆಂಟ್ ರ್ಯಾಂಕ್ ಅದು. ಸೊ KS ಸೀನಿಯರ್ ಸ್ಕೇಲ್ಗೆ
ಇವತ್ತು ಅವರು ತಲುಪಿ ಹಿರಿಯ ಶ್ರೇಣಿಯಲ್ಲಿ ಅವರು ನಿವೃತ್ತರಾಗ್ತಾ ಇದ್ದಾರೆ. ಅವ್ರ ವೃತ್ತಿ ಜೀವನ ಬಹಳ ಸುಖಮಯವಾಗಲಿ, ಅದೇ ರೀತಿಯಲ್ಲಿ ಭಾಗ್ಯಮ್ಮ ಅವರು ಲಕ್ಷ್ಮಮ್ಮ ಅವರು ಅವ್ರದ್ದು ನಿವೃತ್ತಿ ಜೀವನ ಸುಖಮಯವಾಗಲಿ. ಇಲ್ಲಿ ಎಲ್ಲರೂ ಹೇಳ್ತಾರೆ ಅಥವಾ ನಾವು ಹೇಳ್ತೀವಿ, ಅವ್ರ ಕುಟುಂಬದ ಸದಸ್ಯರು ಚೆನ್ನಾಗಿ ನೋಡ್ಕೋಬೇಕು. ಇನ್ನು ಮುಂದೆ ನಿವೃತ್ತಿ ಆದಮೇಲೆ ಅವರು ಇಲ್ಲಿವರೆಗೂ ನಿಮಗೋಸ್ಕರ ಬಹಳಷ್ಟು ದುಡಿದಿದ್ದಾರೆ. ಇನ್ನು ಮುಂದೆ ಅವ್ರ ವಿಶ್ರಾಂತಿ ಜೀವನದಲ್ಲಿ ತಾವೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅಂತ. ಬಟ್ ನನಗೆ ಗೊತ್ತು 99% ಈ ಥರ ಹಗಲಿರುಳು ಶ್ರಮಿಸ್ತಕ್ಕಂಥ ಶ್ರಮಜೀವಿಗಳು ಯಾವತ್ತೂ ವಿಶ್ರಾಂತಿಯಿಂದ ಇರೋಕ್ಕಾಗಲ್ಲ. ಅವ್ರು ಮತ್ತೆ ಯಾವುದಾದ್ರೂ ಒಂದು ಕುಟುಂಬ ಸದಸ್ಯರಿಗೋಸ್ಕರನೇ ಅವ್ರ ಜೀವನ ಪರಿತಪಿಸ್ತಾ ಇರ್ತಾರೆ, ಅವ್ರಿಗೆ ಚಿಂತೆಯಲ್ಲಿ ಇರ್ತಾರೆ. ಅವ್ರಿಗೆ ಸೇವೆ ಮಾಡೋದ್ರಲ್ಲಿ ಇನ್ನಷ್ಟು ಅವ್ರಿಗೆ ಸಂತೋಷವನ್ನು ಅವ್ರು ಕಂಡುಕೊಳ್ತಾರೆ ಹೊರತು ಸುಮ್ಮನೆ ವಿಶ್ರಾಂತಿ ಮಾಡ್ತೀನಿ ನನಗೆ ನೀವೆಲ್ಲ ಸೇವೆ ಮಾಡಿ ಅಂತಕ್ಕಂಥದ್ದು ಯಾರ ಮನಸ್ಥಿತಿ ಕೂಡ ಈ ಥರ ಶ್ರಮಿಸಿ ಬಂದಂತಕ್ಕಂಥವ್ರಿಗೆ ಇರೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾ, ಮತ್ತೆ ಇಷ್ಟೊಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮಗಳ ಮಹತ್ವವನ್ನು ಇದುವರೆಗೂ ನಮ್ಮ ಸಚಿವಾಲಯದ ಅಧಿಕಾರಿ ನೌಕರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ವೋ, ಯಾಕೆ ಬರ್ತಾ ರಿಟೈರ್ಮೆಂಟ್ ಕಾರ್ಯಕ್ರಮ ದಿವಸ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಸಾಕಷ್ಟು ವಿಷಯಗಳಿಗೆ ನಮ್ಮನ್ನ ಅವರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ, ಮುಂಬಡ್ತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳಲ್ಲಿ ಇರ್ತಕ್ಕಂಥವ್ರ ಕಾಳಜಿ ಈ ಥರ ಸಂಘದಿಂದ ಆಯೋಜನೆ ಮಾಡಿರ್ತಂಥ ಕಾರ್ಯಕ್ರಮಗಳ ಬಗ್ಗೆ ಯಾಕೆ ತೋರಿಸಲ್ಲ? ಅವ್ರ ಜೊತೆ ಕೆಲಸ ಮಾಡಿ ಆಗ್ತಕ್ಕಂಥ ಸಾಕಷ್ಟು ಜನ ಬರ್ತಾರೆ. ಇದು ಸಚಿವಾಲಯದ ನೌಕರ ಸಂಘದಿಂದ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಗ್ಗೂಡ್ಬೇಕು ಅಂತಕ್ಕಂಥ ಮನಸ್ಥಿತಿಗೆ ಯಾಕೆ ಬರ್ತಾಯಿಲ್ಲ? ಈ ಕಾರ್ಯಕ್ರಮದ ಮಹತ್ವ ಇನ್ನು ಯಾವಾಗ ಗೊತ್ತಾಗ್ತದೆ ಅಂತಕ್ಕಂಥ ನನಗೆ ಅರ್ಥ ಆಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಾದರೂ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಚಿವಾಲಯ ನೌಕರ ಬಂಧುಗಳು ಮತ್ತು ವಿಶೇಷವಾಗಿ ನಮ್ಮ ಪದಾಧಿಕಾರಿಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರನ್ನ ಅಧಿಕಾರಿಗಳನ್ನ ಈ ಕಾರ್ಯಕ್ರಮಕ್ಕೆ ಕರೆತಂದು ಯಶಸ್ಸನ್ನುಗೊಳಿಸಬೇಕಂತ ಹೇಳ್ತಾ, ಮತ್ತೆ ಒಂದು ವಿಚಾರ, ನಮ್ಮ ಕೆಲವೊಂದು ವಿಚಾರಗಳ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ತಮಗೆ ಗೊತ್ತಿರಬೇಕಾಗ್ತದೆ. ಈಗಾಗಲೇ ಈ ಒಂದು ಶಾಖಾಧಿಕಾರಿಗಳ ಹುದ್ದೆಗಳು 13 ಹುದ್ದೆಗಳು ಕಟಾವಣೆ ಮಾಡೋದ್ರ ಬಗ್ಗೆ ಒಂದು ಎಂಡೋರ್ಸ್ಮೆಂಟ್ FD ಇಲಾಖೆಯಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದು ತಮ್ಮ ಸಾಕಷ್ಟು ಜನರಿಗೆ ಚಿಂತೆಗೆ ಒಳಗಾಗಿದ್ದಾರೆ ಆ ವಿಚಾರವನ್ನು ಕಂಡು. ಈಗ ಆ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಅದು ಹಳೆ ಎಂಡೋರ್ಸ್ಮೆಂಟ್. ನಾವು ಮೊದಲು ತಿಳ್ಕೊಬೇಕಾಗತ್ತೆ, ಇದು ಯಾಕೆ ಇದು ಬಂತು, ಈ ಸಮಸ್ಯೆ ಯಾಕೆ ನಾವು ಇವತ್ತು ಎದುರಿಸ್ತಿದ್ದೀವಿ, ಯಾಕೆ ಇದು ಉದ್ಭವಿಸ್ತು ಅಂತಕ್ಕಂಥ ವಿಷಯ. ಇಲ್ಲಿ ಇವತ್ತು ಅದನ್ನು ನಾವು ತಡೆ ಹಿಡಿದಿದ್ವಿ. ಅದಕ್ಕೆ ಯಾವ ರೀತಿಯಲ್ಲಿ ಪರ್ಯಾಯ ಕಂಡುಕೊಳ್ಬೇಕು, ಅದರಲ್ಲಿ ಯಾವ ರೀತಿಯಲ್ಲಿ ಪರ್ಯಾಯವಾಗಿ ನಾವು ವ್ಯವಸ್ಥೆ ಮಾಡ್ಕೋಬೇಕು, ಅದನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಬದ್ಧವಾಗಿದೆ, ಕೆಲಸ ಮಾಡ್ತಿದೆ. ಅದು ಈ ಹಿಂದೆ ನಮ್ಮ ಸಚಿವಾಲಯದ ಶಾಖಾಧಿಕಾರಿಗಳಿಗೆ ಡೆಪ್ಯುಟೇಷನ್ ಹೋಗೋಕೆ ಅವಕಾಶ ಇತ್ತು. ತಹಶೀಲ್ದಾರರಾಗಿ ಸಾಕಷ್ಟು ಜನರು ತಹಶೀಲ್ದಾರರಾಗಿ ಬೇರೆ ಬೇರೆ ತಾಲೂಕುಗಳಿಗೆ ಹೋಗ್ತಿದ್ರು. ಆದರೆ ಹಿಂದೆ ಕೆಲವರು ಬೇಡಿಕೆ ಮೇರೆಗೆ, ಆ ಇಲಾಖೆ ನೌಕರರ ಬೇಡಿಕೆ ಮೇರೆಗೆ ಅದನ್ನು ಸ್ಥಗಿತಗೊಳಿಸಲಾಯಿತು. ತಹಶೀಲ್ದಾರ್ ಆಗಿ ಡೆಪ್ಯುಟೇಷನ್ ಹೋಗ್ತಕ್ಕಂಥ ನಮ್ಮದು ಫೀಲ್ಡ್ ಟ್ರೈನಿಂಗ್ ಅಂತ ಒಂದೇನು ಡೆಪ್ಯುಟೇಷನ್ ಅವಕಾಶ ಇತ್ತು, ಅದನ್ನು ಸ್ಥಗಿತಗೊಳಿಸಿದ್ರು. ಆವಾಗ ಇರ್ತಕ್ಕಂಥ ಸಂಘಟನೆ ಕಮಿಟಿ ಮೆಂಬರ್ ಮತ್ತು ಅಧ್ಯಕ್ಷರು ಕಣ್ಣು ಮುಚ್ಕೊಂಡು ಕುಂತಿರೋದ್ರಿಂದ ಆ ಡೆಪ್ಯುಟೇಷನ್ ಹೋಗೋದನ್ನು ನಾವು ಅಧಿಕಾರವನ್ನು ಮತ್ತು ಅವಕಾಶವನ್ನು ನಾವು ಕಳ್ಕೊಂಡ ನಂತರ ಈಗ ಇರ್ತಕ್ಕಂಥ ಹೆಚ್ಚುವರಿಯಾಗಿ ನೌಕರನ್ನ ಯಾವ ಹುದ್ದೆಯಲ್ಲಿ ಕೂಡಿಸ್ಬೇಕಂತ ಸಮಸ್ಯೆ ಈಗ ಎದುರಾಗಿದೆ. ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಬಹುಶಃ ಪ್ರಯತ್ನಿಸಿದ್ರೆ, ಅದನ್ನೇ ತಡೆಗಟ್ಟಿದ್ರೆ, ಆ ವ್ಯವಸ್ಥೆನ ಹಾಗೆ ಉಳಿಸ್ಕೊಟ್ಟಿದ್ರೆ ಬಹುಶಃ ಇವತ್ತು ಈ ಸಮಸ್ಯೆ ಬರ್ತಿರ್ಲಿಲ್ಲ. ಇವತ್ತು ಅದನ್ನೇ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೆಲವರು ಯಾರಿದನ್ನ ದೊಡ್ಡ ವಿಷಯವಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಬಲ್ಲವರಾಗಿದ್ದಾರೆ ಇದು ಯಾಕೆ ಸಮಸ್ಯೆ ಆಗಿದೆ. ಆದರೆ ಸಂಘಟನೆ ಮೇಲೆ ಯಾವುದಾದ್ರು ಒಂದು ಕಪ್ಪು ಚುಕ್ಕೆ ತರಬೇಕು. ಒಂದು ವರ್ಷ ಆಯಿತು, ಇಷ್ಟು ಸುಗಮವಾಗಿ ಇಷ್ಟು ಒಳ್ಳೆ ರೀತಿಯಲ್ಲಿ ಸಂಘಟನೆ ಕೆಲಸ ಮಾಡಿಕೊಂಡು ಹೋದ್ರೆ ನಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥದ್ದನ್ನ ಯೋಚಿಸಿ ಒಂದು ಷಡ್ಯಂತ್ರವನ್ನು ಮಾಡಿ ಇವತ್ತು ನೌಕರರಲ್ಲಿ ಒಂದು ಭಿನ್ನಾಭಿಪ್ರಾಯಗಳನ್ನು ಮೂಡಿಸಿದಂತ ಕೆಲಸವನ್ನು ಆಯ್ತು. ಈಗಾಗಲೇ ನಾವು ಈ ವಿಚಾರ ಗೊತ್ತಾದ ಮೇಲೆ ಪದೇ ಪದೇ ಕಾರ್ಯದರ್ಶಿಗಳು CSVನಲ್ಲಿ ಬದಲಾಗ್ತಾ ಇರೋದ್ರಿಂದ ಪದೇ ಬದಲಾದ ಕಾರ್ಯದರ್ಶಿಗಳು ಮನವರಿಕೆ ಮಾಡೋದು. ನಾವು ಹಿಂದೆ ರಣದೀಪ್ ಸರ್ ಅವರು ಇದ್ದಾಗ ಹೇಳಿದ್ವಿ, ಸರ್ ಈ ಥರ ಇದನ್ನು ನಾವು ವ್ಯವಸ್ಥೆ ಮಾಡ್ಬೋದು ಅಂತ. ಅವ್ರು ಒಪ್ಪಿದ್ರು. ಅವ್ರು ಒಪ್ಪಿ ಇನ್ನೇನು ಅದರ ಬಗ್ಗೆ ಒಂದು ಬೇರೆ ಯಾವ ರೀತಿಯಲ್ಲಿ ನಾವು ಅದನ್ನು ಸರಿದೂಗಿಸ್ಬೇಕು ಅನ್ನೋಷ್ಟರಲ್ಲೇ ಇನ್ನೊಬ್ಬ ಕಾರ್ಯದರ್ಶಿಗಳು ಬಂದ್ರು. ಮತ್ತೆ ಇನ್ನೂ ಹೊಸ ಕಾರ್ಯದರ್ಶಿಯವರಿಗೆ ಮನವರಿಕೆ ಮಾಡಿ ಬಂದಿದ್ವಿ. ಯಾವುದೇ ಒಂದು ಅಂತಿಮ ತೀರ್ಮಾನ ಹುದ್ದೆಗಳ ಕಟಾವಣೆ ಬಗ್ಗೆ ನಮ್ಮ ಸಂಘದ ಜೊತೆ ಚರ್ಚೆ ಮಾಡಲಾರದೆ ಮಾಡಿಕೊಡುದು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತೆ ಯಾವಾಗ ಎಂಡೋರ್ಸ್ಮೆಂಟ್ ಈ ಥರ ಆರ್ಥಿಕ ಇಲಾಖೆದವರು ಕೊಡ್ತಾ ಇದ್ದಾರೆ, ಅಲ್ಲೂ ಹೋಗಿ ಬಹಳಷ್ಟು ದಿನಗಳ ಕಾಲ ನಾವು ಅದನ್ನು ತಡೆಗಟ್ಟಿದ್ವಿ. ಅಲ್ಲಿ ಈಗಾಗಲೇ ಅದು ಎಂಡೋರ್ಸ್ಮೆಂಟ್ ಹಳೆದು ಬಂದಿರೋದ್ರಿಂದ ತದನಂತರ ನಾವು ಮುಖ್ಯ ಕಾರ್ಯದರ್ಶಿಗಳ ಸಭೆಯಲ್ಲಿ ಈ ಹೊಸದಾಗಿ ಕೆಲವೊಂದು ಶಾಖೆಗಳನ್ನು ಸೃಜನೆ ಮಾಡಬೇಕು, RTA ಶಾಖೆಗಳನ್ನು ಸೃಜನೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ. ಇನ್ಫಾರ್ಮೇಶನ್ ಕಮಿಷನ್ ಅವ್ರ ಜೊತೆ ಚರ್ಚೆ ಮಾಡಿದಾಗ, ಈಗ ಮಹಾರಾಷ್ಟ್ರದಲ್ಲಿ ಈ ತರ RTA ಸೆಕ್ಷನ್ ಪ್ರತ್ಯೇಕವಾಗಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು, ನೀವು ಕೂಡ ಮಾಡಿ ಅಂತಕ್ಕಂಥ ಹೇಳಿದ ವಿಚಾರನ ನಾವು ಅವ್ರ ಮುಂದೆ ಇಟ್ಟಾಗ ಒಂದು ವರ್ಕ್ ಸ್ಟಡಿಯನ್ನು ಮಾಡೋಣ ಅಂತ ಚೀಫ್ ಸೆಕ್ರೆಟರಿ ಅವರು ನಿರ್ದೇಶನ ನೀಡಿದ್ದಾರೆ. ಅದರ ಪ್ರಶ್ನೆ ಕೂಡ ಎಲ್ಲ ಕಡೆ ನಾವು ವಾಟ್ಸಪ್ಪಲ್ಲಿ ಕೂಡ ನಾವು ನಿಮಗೆ ಸಲ್ಲಿಸುವಂತ ತಲುಪಿಸುವಂತ ಕೆಲಸ ಮಾಡಿದ್ವಿ. ಅದರಲ್ಲಿ ಏನಂದ್ರೆ ಈಗ ಇರ್ತಕ್ಕಂಥ ಹುದ್ದೆಗಳು ಬಾಕಿ, ಮತ್ತೆ ಹೊಸದಾಗಿ ಶಾಖೆಗಳ ಸೃಜನೆ ಆದರೆ ಅಲ್ಲಿ ಮತ್ತೆ ಇನ್ನೊಂದು 23-24 ಹುದ್ದೆಗಳ ಸೃಜನೆ ಆಗಬೇಕಾಗ್ತದೆ. ಒಟ್ಟಾರೆ ಒಂದು 45 ಇಲಾಖೆಗಳಿಗೆ 45
RTA ಸೆಕ್ಷನ್ಗಳನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ವರ್ಕ್ ಸ್ಟಡಿ ನಡೀತಾ ಇದೆ. ಈಗ ಈ ವರ್ಕ್ ಸ್ಟಡಿ ನಡೆಯುವಾಗ ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂಥ ಕೋಆರ್ಡಿನೇಷನ್ ಇರ್ತಕ್ಕಂಥ ಉಪ ಕಾರ್ಯದರ್ಶಿಗಳು ಮತ್ತೆ ಅಲ್ಲಿ ಇಲಾಖೆಯಲ್ಲಿ ಇರ್ತಕ್ಕಂಥವರು ಎಲ್ಲರೂ ಕೂಡಿ ನಮಗೆ ಈ ಥರದ RTA ಸೆಕ್ಷನ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಬರೆಸ್ಕೊಡ್ಬೇಕಾಗ್ತದೆ. ಆ ಮೂಲಕ ಈ ಹುದ್ದೆಗಳನ್ನು ಉಳಿಸ್ಕೊಳ್ಳೋಕೆ ನಮಗೆ ಸಾಧ್ಯ ಆಗ್ತದೆ. ಕೇವಲ ಸಚಿವಾಲಯ ನೌಕರ ಸಂಘದ ಒಂದೇ ಜವಾಬ್ದಾರಿ ಅವರೇ ಇವನ್ನೆಲ್ಲ ಮಾಡಬೇಕು ಅಂತಕ್ಕಂಥದ್ದಲ್ಲ. ಈ ತರ ಸಮಸ್ಯೆಗಳಿದ್ದಾಗ ಎಲ್ಲ ನೌಕರರು, ಸ್ಪೆಷಲಿ ಗ್ರೂಪ್ ಸಿ ವೃಂದದ ನೌಕರರು ಎಲ್ಲರೂ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಉಪ ಕಾರ್ಯದರ್ಶಿಗಳ ಹತ್ರ ಹೋಗಿ, ಇಲ್ಲ ಸರ್ ಈ ಶಾಖೆಗಳು ನಮಗೆ ಸೃಜನೆ ಆಗಬೇಕು, ನೀವು ವರ್ಕ್ ಸ್ಟಡಿಯಲ್ಲಿ ವರದಿಯನ್ನು ಕೊಡಿ, ಕಾರ್ಯದರ್ಶಿಗಳಿಗೆ ಮನವರಿಕೆ ಮಾಡಿ ಅಂತ ಹೇಳಿ ಅವ್ರ ಕಾರ್ಯದರ್ಶಿಯಲ್ಲಿ ಇರ್ತಕ್ಕಂಥ ಆಪ್ತ ಕಾರ್ಯದರ್ಶಿಗಳು ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಇವರೆಲ್ಲರೂ ಕಲಿತು ಕಾರ್ಯದರ್ಶಿಗೆ ಮನವರಿಕೆ ಮಾಡಿ ಉಪ ಕಾರ್ಯದರ್ಶಿಯ ಮೂಲಕ ಪತ್ರಗಳನ್ನು ಬರೆದುಕೊಟ್ಟು ವರ್ಕ್ ಸ್ಟಡಿಯಲ್ಲಿ ನಮ್ಗೆ ಅವಶ್ಯಕತೆ ಇದೆ, ಹೊಸದಾದಂತಹ RTA ಸೆಕ್ಷನ್ ಅವಶ್ಯಕತೆ ಇದೆ ಅಂದ್ರೆ ಯಾಕೆ ಸಾಧ್ಯ ಇಲ್ಲ? ಇವೆಲ್ಲ ಹುದ್ದೆಗಳನ್ನು ಉಳಿಸೋದಲ್ಲದೆ ಇನ್ನಷ್ಟು ಹೊಸ ಹುದ್ದೆಗಳನ್ನು ಸೃಜನೆ ಮಾಡಬಹುದಲ್ವ? ಬಟ್ ಇಲ್ಲ, ಇದ್ರ ಬಗ್ಗೆ ಆಸಕ್ತಿ ಎಲ್ಲ ನೌಕರರಿಗೆ ಕಮ್ಮಿ. ಏನಿಲ್ಲ, ಸಚಿವಾಲಯ ನೌಕರ ಸಂಘ ಇದು ಮಾಡಬೇಕು. ಸಚಿವಾಲಯ ನೌಕರ ಸಂಘ ಪೂರ್ವಕವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲ ಮಾಡುತ್ತೆ. ಬಟ್ ಹೆಚ್ಚುವರಿಯಾಗಿ ಹುದ್ದೆಗಳಿಂದ ಪೋಸ್ಟಿಂಗ್ ಕೊಡೋಕೆ ಜಾಗ ಇಲ್ಲ ಅಂದಾಗ ಅದಕ್ಕೆ ನಮ್ಗೆ ಎಲ್ಲರದ್ದು ಕರ್ತವ್ಯ ಆಗ್ತದೆ. ಸಚಿವಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ವೃಂದದ ಅಧಿಕಾರಿಗಳು, ಕೆಲವು ವೃಂದದ ಅಧಿಕಾರಿಗಳು, ಮೇಲ್ದರ್ಜೆಯಲ್ಲಿ ಇರ್ತಕ್ಕಂಥ ವೃಂದದ ಅಧಿಕಾರಿಗಳು ಇದು ನನ್ಗೇನು ಸಂಬಂಧ, ಅದನ್ನು ನನ್ ವೇಕೆನ್ಸಿ ಬರ್ತದ ಅಂತಕ್ಕಂಥದ್ದು ಧೋರಣೆಯಲ್ಲಿ ಮನಸ್ಥಿತಿಯಲ್ಲಿದ್ದಾರೆ. ಅದೇ ಆಶ್ಚರ್ಯ ಇರ್ತದೆ. ಅದೇ ಅವರಿಗೆ ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ ಮುಮ್ಮತ್ತಿಗೆ ಅಪ್ಗ್ರೇಡೇಷನ್ ಆದ್ರೆ ಮೊದಲನೇ ಸ್ಥಳದಲ್ಲಿ ಇರ್ತಾರೆ. ಯಾಕೆ ಮಾಡಲ್ಲ? ಅವಶ್ಯಕತೆ ಇದೆ, ಮಾಡಬೇಕು. ಬರೀ 5 ಸ್ಪೆಷಲ್ ಸೆಕ್ರೆಟರಿ ಅಂತ 10 ಮಾಡಿ, ಅಡಿಷನಲ್ ಸೆಕ್ರೆಟರಿ ಇಷ್ಟೇನಾ, ಇನ್ನೂ ಜಾಸ್ತಿ ಮಾಡಿ ಅಂತಕ್ಕಂಥದ್ದು. ಇನ್ನು ಕೆಲವರು ಪ್ರೈವೇಟ್ ಸೆಕ್ರೆಟರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು, ಇಲ್ಲ ಯಾಕೆ ನಮಗೂ ಪೋಸ್ಟ್ ಅಪ್ಗ್ರೇಡ್ ಮಾಡಿ ಅಂತಕ್ಕಂಥ ಎಲ್ಲ ಬರ್ತಾ ಇರ್ತಾರೆ. ಮತ್ತೆ ಇದು ಬಹಳ ವಾಸ್ತು ಸಂಖ್ಯೆಯಲ್ಲಿ ಬಹಳ ದೊಡ್ಡ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ಗ್ರೂಪ್ ಸಿ ವೃಂದದ ಅಧಿಕಾರಿ ನೌಕರ ಬಗ್ಗೆ ನಾವು ಕಾಳಜಿ ಇಟ್ಕೋಬೇಕೋ ಇಲ್ವೋ? ಈ ವರ್ಕ್ ಸ್ಟಡಿ ಇವತ್ತಿನ ದಿವಸ ಇದುವರೆಗೂ ಎಷ್ಟು ಇಲಾಖೆಯವರು ಎಷ್ಟು ನಮಗೆ ಒಂದು RTA ಸೆಕ್ಷನ್ ಅವಶ್ಯಕತೆ ಇದೆ, ಹೊಸದಾಗಿ ನಮಗೆ ಅಂಡರ್ ಸೆಕ್ರೆಟರಿ, ಸೆಕ್ಷನ್ ಆಫೀಸರ್ ಅವಶ್ಯಕತೆ ಇದೆ, ಎಷ್ಟು ಜನ ಬಂದು ಕೊಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಜನ ನೌಕರರು ಪೂರಕವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ, ಅವರವ್ರ ಇಲಾಖೆಯಿಂದ ವರದಿಗಳನ್ನು ಕೊಡಿಸ್ತಾ ಇದ್ದಾರೆ ಅಂತಕ್ಕಂಥ ಒಬ್ಬರು ಹೇಳಿ ನೋಡೋಣ. ಕೇವಲ ಏನಾದರೂ ಒಂದು ಅನಾಹುತ ಆಗುವವರೆಗೂ ಕಾಯೋದು, ಆದ್ಮೇಲೆ ಅಸೋಸಿಯೇಷನ್ ತಲೆ ಮೇಲೆ ಕಟ್ಟೋದು. ಮತ್ತೆ ಇವತ್ತು ಅದಕ್ಕೆ ಯಾರು ಪತ್ರಿಕೆಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಹಿಂದಲೇ ಇವೆಲ್ಲ ಆಗಿದೆ. ಅವ್ರು ಕಣ್ಣು ಮುಚ್ಚಿ ಕುತ್ಕೊಂಡಿರೋದ್ರಿಂದಾಗಿದೆ. ಇವತ್ತು ಯಾರು ಡೆಪ್ಯುಟೇಷನ್ಗೆ ರದ್ದು ಮಾಡಕ್ಕೆ ಮೂಲ ಕಾರಣ ಗೊತ್ತಾಗಿದ್ದಾರೆ, ಅವನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತಕ್ಕಂಥದ್ದೇ ಈ ನೌಕರರು, ಈ ನಮ್ಮ ಸಚಿವಾಲಯದಲ್ಲಿ ಇರ್ತಕ್ಕಂಥವ್ರು ಅವನನ್ನು ಯಾರು ನಮ್ಮನ್ನ ಈ ಡೆಪ್ಯುಟೇಷನ್ ರದ್ದು ಮಾಡಿಸಿದ್ದಾನೆ ಅವನ್ನ ರಾಜ್ಯಾಧ್ಯಕ್ಷ ಮಾಡೋದಕ್ಕೆ ಇವರೆಲ್ಲ ಓಡಾಡ್ತಾರೆ ಅಂತವ್ರು. ಯಾಕೆ ಒಗ್ಗಟ್ಟಿನ ಪ್ರದರ್ಶನ ನಾವು ಮಾಡ್ತಾ ಇಲ್ಲ, ಯಾಕೆ ಐಕ್ಯತೆಯ ಪ್ರದರ್ಶನ ನಾವು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಎಲ್ಲರೂ ನೌಕರರು ತಿಳ್ಕೊಬೇಕು. ಇದರಿಂದ ಯಾರು ಲಾಭ ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ತಿಳ್ಕೊಬೇಕು. ಯಾಕೆ ಬೇರೆ ಉತ್ತಮ ಕೆಲಸಗಳು ಸಂಘಟನೆ ಮಾಡ್ತಾ ಇಲ್ವಾ? ಲಾಸ್ಟ್ 1 ವರ್ಷದಿಂದ ಈ ಕಮಿಟಿ ಅಸ್ತಿತ್ವಕ್ಕೆ ಬಂದಾಗಿಂದ 10 ಉತ್ತಮ ಕಾರ್ಯಗಳನ್ನು ನಾವು ಮಾಡ್ತಾನೆ ಬರ್ತಾರೆ ನಿರಂತರ. ನಿನ್ನೆ ಕೂಡ EV ವೆಹಿಕಲ್ಗಳ ಬಗ್ಗೆ ನಮ್ಗೆ ಏನು ಅನುಕೂಲ ಆಗ್ತದೆ ನೌಕರಿಗೆ, ಅದರ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಹೆಲ್ತ್ ಕ್ಯಾಂಪ್ಗಳನ್ನ ಬಹಳ ಡಿಟೇಲ್ ಆಗಿ ಹೆಲ್ತ್ ಕ್ಯಾಂಪ್ಗಳನ್ನ ನಾ ಹಿಂದೆ ಯಾವತ್ತೂ ಇತಿಹಾಸದಲ್ಲಿ ನಡೆದೇ ರೀತಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ. ಪೇ ಕಮಿಷನ್ ಎಲ್ಲ ಆರ್ಗ್ಯುಮೆಂಟ್ ಮಾಡಿದ್ವಿ, ಪೇ ಕಮಿಷನ್ ಇಂಪ್ಲಿಮೆಂಟೇಷನ್ಗೋಸ್ಕರ ಹೋರಾಟಗಳನ್ನು ಮಾಡಿದ್ವಿ, NPS ವಿಚಾರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ವಿ. ರಾಜ್ಯದಲ್ಲಿ ಮೊದಲನೇ ಬಾರಿಗೆ ವೇತನಾಂಗ ಪರಿಷ್ಕರಣೆ ಕುರಿತಾಗಿ 7 ವೇತನ ಆಗಿದ್ದು ನಾವು ನಮ್ಮ ಗಾಂಧಿ ಪ್ರತಿಮೆ ಹತ್ರ ಪ್ರತಿಭಟನೆ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿ ಆಗಿದ್ದೀವಿ. ಯಾವುದರಲ್ಲಿ ಸಂಘಟನೆ ಹಿಂದುಳಿತಾ ಇದೆ, ಪ್ರತಿಯೊಂದರಲ್ಲಿ ನಾವು ಉತ್ತಮ ರೀತಿಯಲ್ಲಿ ನಮ್ಮ ಯಥಾರ್ಥ ಶಕ್ತಿಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಸಂಘಟನೆಯಲ್ಲಿ ಎಲ್ಲ ರೀತಿಯಲ್ಲಿ ಬೇರೆ ನಮ್ಮ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟು, ಬೇರೆ ಇನ್ನಿ ಇರ್ತಕ್ಕಂಥ ನಮ್ಮ ಎಲ್ಲ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಶ್ರಮಿಸ್ತಾ ಇಲ್ವಾ? ಸೊ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ನೌಕರ ಬಂಧುಗಳು ನಮ್ಮ ಸಂಘಟನೆಗೆ ಕೈ ಜೋಡಿಸಬೇಕು, ನಮಗೆ ಸಹಕರಿಸಬೇಕು. ಮತ್ತು ಈ ತರದ ಒಂದು ವಿಚಾರಗಳಿಗೆ, ಈ ತರದ ಧೋರಣೆಗೆ ನಾವು ತಡೆಗಟ್ಟಬೇಕು, ಅಂಥವ್ರನ್ನ ದೂರ ಇಡಬೇಕು. ಮತ್ತೆ ಇನ್ನೊಂದು, ಈ ನಾಮಿಕ್ಲೇಚರ್ ವಿಚಾರವಾಗಿ ಸೀನಿಯರ್ ಅಸಿಸ್ಟೆಂಟ್ ಅನ್ನೋದು, ಅಸಿಸ್ಟೆಂಟ್ ಅನ್ನೋದು, ಜೂನಿಯರ್ ಅಸಿಸ್ಟೆಂಟ್ ಅನ್ನೋದು, ಅಸಿಸ್ಟೆಂಟ್ ಅಂದ್ರೆ ಯಾರಿಗೆ ಅಸಿಸ್ಟೆಂಟ್ ಒಂದು ಗ್ರೂಪ್ ಡಿನ ಅಂತಕ್ಕಂಥ ಒಂದು ಭಾವನೆ ನಮ್ಮನ್ನು ಹೊಸದಾಗಿ ಟಾಪ್ ರ್ಯಾಂಕ್ ಅಲ್ಲಿ FDA ಎಕ್ಸಾಮ್ ಬಂದ್ಬಿಟ್ಟು KPSS ಬಂದ್ರು ಕೂಡ ಅವರಿಗೆ ಅದೊಂದು ಆ ಡಿಸಿಗ್ನೇಷನ್ ತೊಂದರೆ. ಏನ್ ಸರ್, ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಬರ್ತೀವಿ, ಟಾಪ್ 100 ಜನಗಳನ್ನ ಸಚಿವಾಲಯದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಇದು ಅಸಿಸ್ಟೆಂಟ್ ಅಂದ್ರೆ ಏನು, ಯಾರಿಗೆ ಅಸಿಸ್ಟೆಂಟ್ ಅಂದ್ರೆ? ಮೊನ್ನೆ ಇಲೆಕ್ಷನ್ ಕಮಿಷನ್ ಅಲ್ಲಿ ಅಸಿಸ್ಟೆಂಟ್ ಅಂದ್ರೆ ಒಂದು ಗ್ರೂಪ್ ಡಿ ಇರ್ಬೋದು ಅಂತ ಪೋಲಿಂಗ್ ಆಫೀಸರ್ 3 ಅಂತ ಹಾಕಿದ್ದಾರೆ. ಅದೇ ಜೂನಿಯರ್ ಅಸಿಸ್ಟೆಂಟ್ ಅವ್ನು SDA ಇರ್ಬೋದು ಅಂತ ಪೋಲಿಂಗ್ ಆಫೀಸರ್ 1 ಹಾಕಿದ್ದಾರೆ. ಸರ್ಕಾರದಲ್ಲೇ ಗೊಂದಲ ಇದೆ ಅಸಿಸ್ಟೆಂಟ್ ಅಂದ್ರೆ ಡಿಸಿಗ್ನೇಷನ್ ಬಗ್ಗೆ ಏನ್ ಮಾಡೋದು. ಇದನ್ನ ನಾನು ಹೊಸದಾಗಿ 2009ರಲ್ಲಿ ನಾನು ಆಯ್ಕೆ ಬಂದಾಗೇ ನಾವು ಪ್ರಶ್ನೆ ಮಾಡಿದ್ವಿ. ಮಹಾದೇವ ಮಠಪತಿ ಸರಿದಾಗ ಇದನ್ನು ಸರಿಪಡಿಸ್ಬೇಕಂತ ಮಹಾದೇವ ಮಠಪತಿಯವರು ನಾವು ಇದ್ರ ಬಗ್ಗೆ ಶ್ರಮಿಸಿದ್ವಿ ಆ ಕಾಲದಲ್ಲಿ. ಇನ್ನೂ ಇವತ್ತೇನು ಮಾತಾಡ್ತಾರೆ ಅವ್ರು ಇನ್ನೂ ಕಣ್ಣೆ ಬಿಟ್ಟಿರ್ಲಿಲ್ಲ ಅವರು. ಮೊನ್ನೆ ಪೇ ಕಮಿಷನ್ ಅಲ್ಲಿ ಸಮರ್ಪಕವಾದಂತ ಎಲ್ಲಾ ದಾಖಲಾತಿಗಳನ್ನು ಇಟ್ಟು ನಾವು ಅದನ್ನ ಬೇಡಿಕೆಯನ್ನು ಇಟ್ಟಿದ್ವಿ. ಅದು ಬರೀ ಡಿಸಿಗ್ನೇಷನ್ ನಾಮಿಕ್ಲೇಚರ್ ಚೇಂಜ್ ಮಾಡೋದಲ್ಲ, ಅದನ್ನ ಗ್ರೂಪ್ ಬಿ ನಾನ್ ಗೆಸ್ಟೆಡ್ ಆಗಿ ಅಪ್ಗ್ರೇಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡಿದ್ವಿ. ಆದ್ರೆ ಇವತ್ತಿಗೆ ಯಾವುದೋ ಒಂದು ವೃಂದ ಸಂಘದವರು ಇಲ್ಲ
ಮುಖ್ಯ ಸಂಘದವರು ನಮ್ಗೆ ಕಾಪಿ ಪೇಸ್ಟ್ ಮಾಡಿದ್ರು ಅಂತ ನಾವು ಕೀಳಾದ ವಿಚಾರಗಳಲ್ಲಿ ಇಟ್ಕೊಂಡು ಯಾಕೆ ಮಾತಾಡ್ತೀರ? ಒಂದು ವೃಂದ ಸಂಘ ನಾಳೆ ಮೇನ್ ಸಂಘದ ಜೊತೆ ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಬೇಕಾದ್ರೆ ಮುಖ್ಯ ಸಂಘಟನೆ ನಮ್ಗೆ ಬೇಕಾಗ್ತದಂತ ಕನಿಷ್ಠ ಅರಿವು ಇಲ್ವಾ ಅವರಿಗೆ? ನಮ್ಮಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡ್ತಕ್ಕಂಥ ಒಂದು ಮಾತನ್ನ ಕೇಳ್ಕೊಂಡು ಈ ತರ ಒಂದು ಹಾಕೋದು ಆಯ್ತು. ಅವ್ರು ಕೊಟ್ಟಿರ್ತಕ್ಕಂಥ ಮನವಿ ಏನಾಯ್ತು ಮುಂದೆ ಫಾಲೋ ಅಪ್ ಆದ್ರೂ ಮಾಡೋಕ್ಕಾಗಲಿಲ್ಲ. ಇವತ್ತು ನಾವು ಅದನ್ನು ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಕಮಿಟಿ ಆಶ್ವಾಸನೆ ಇತ್ತು. ನಾವು ಮುಂದಿನ ದಿನಗಳಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ ಮಾಡೋದು, ಅದನ್ನ ಗ್ರೂಪ್ ಬಿ ನಾನ್ ಗೆಸ್ಟಿಂಗ್ ಅಪ್ಲೈ ಮಾಡೋದು, ಇವಾಗ ಪ್ರಸ್ತುತ ಅದನ್ನ ನಾಮಿಕ್ಲೇಚರ್ ಚೇಂಜ್ ಮಾಡೋದು, ಮುಂದಿನ ದಿನಗಳಲ್ಲಿ ಅದನ್ನ ಅಪ್ಲೈ ಮಾಡುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವನ್ ಅಸಿಸ್ಟೆಂಟ್ ಅನ್ನ ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತಕ್ಕಂಥ ನಾಮಿಕ್ಲೇಚರ್ ಚೇಂಜ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಸೆಕ್ರೆಟರಿ ಅವರಿಗೆ ಮಾತಾಡಿದ್ವಿ, ಅವರಿಗೆ ಮನವರಿಕೆಯನ್ನು ಮಾಡಿದ್ವಿ. ಅವರು ಕೂಡ ಸಹಮತಿಯನ್ನು ಒಂದಿಷ್ಟು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಫಾಲೋ ಮಾಡಿಬಿಟ್ಟು ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದು ನಾವು ಬದ್ಧರಾಗಿದ್ದೀವಿ. ಬಟ್ ಮುಖ್ಯ ಸಂಘಟನೆ ಬಗ್ಗೆ ಕೆಲವು ವೃಂದ ಸಂಘಗಳು ಚುನಾವಣೆಯಲ್ಲಿ ನಮ್ಮ ಎದುರುಗಡೆ ಸೋಲ್ತಾರೆ ಅಂದ್ರೆ ನಾವು ಚುನಾವಣೆಗೆ ಅಷ್ಟೇ ಸೀಮಿತ. ಹೌದು, ಇವತ್ತು ವೃಂದ ಸಂಘದ ಅಧ್ಯಕ್ಷರುಗಳು ಅವ್ರಿಗೆ ನೈತಿಕ ಜವಾಬ್ದಾರಿ ಇದ್ರೆ ಎಲ್ಲ ರಾಜೀನಾಮೆ ಕೊಡಬೇಕು. ಯಾಕೆ ಗೊತ್ತಾ? ಚುನಾವಣೆಯಲ್ಲಿ ವೃಂದ ಸಂಘದ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಸೋಲ್ತಾರೆ ಈ ಸಮಿತಿ ಎದುರಿಗೆ, ಡ್ರೈವರ್ ವೃಂದ ಸಂಘದ ಅಧ್ಯಕ್ಷ ಸೋಲ್ತಾರೆ ಈ ಸಮಿತಿ ಎದುರಿಗೆ, ಅಸಿಸ್ಟೆಂಟ್ ಆದಂತಹ ವೃಂದ ಸಂಘದ ಅಧ್ಯಕ್ಷ ಸೋಲ್ತಾರೆ, ಪ್ರೈವೇಟ್ ಸೆಕ್ರೆಟರಿಯಿಂದ ಇರ್ತಕ್ಕಂಥ ಅಧ್ಯಕ್ಷರು ಸೋಲ್ತಾರೆ ಈ ಕಮಿಟಿ ಎದುರುಗಡೆ, ಅಧಿಕಾರಿಗಳ ಸಂಘದ ಉಪಾಧ್ಯಕ್ಷರನ್ನು ಸೋಲ್ತಾರೆ ಈ ಕಮಿಟಿ ಎದುರುಗಡೆ. ಯಾಕೆ? ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ನೌಕರರೇ ಅಲ್ವಾ ನಮ್ಗೆ ಆಯ್ಕೆ ಮಾಡಿ ಕೊಡ್ತಾ ಇರೋದು. ನಮ್ಮನ್ನು ಶಾಬಾಷಿ ಕೊಟ್ಬಿಟ್ಟು ನಮ್ಮ ಮತಗಳ ಹಾಕಿ ನಮ್ಗೆ ಇಷ್ಟು ಉತ್ತಮ ರೀತಿಯಾದಂತಹ ಮತಗಳನ್ನು ಕೊಟ್ಟು ಗೆಲ್ಲಿಸ್ತಾ ಇದ್ದಾರಲ್ವಾ. ವೃಂದ ಸಂಘದ ನಮ್ಮ ಐಕ್ಯತೆ ಏನಿದೆ, ನಮ್ಮ 4 ಗೋಡೆ ಮಧ್ಯದಲ್ಲಿ ನಮ್ದು ಏನು ಡಿಸ್ಪ್ಯೂಟ್ ಇದ್ರು ನಮ್ಮ 4 ಗೋಡೆ ಮಧ್ಯದಲ್ಲಿ ಹೊರಗಡೆ ನಾವು ಎಲ್ಲರೂ ಒಂದು ಗಂಟೆ ತೋರಿಸ್ಕೊಳ್ಳುವಂತ ಮನಸ್ಥಿತಿ ಬರ್ಬೇಕು ತಾನೆ. ವೃಂದ ಸಂಘದ ಅಧ್ಯಕ್ಷರು ಇರ್ತಕ್ಕಂಥವ್ರು ಸೋತ ಮೇಲೆ ಆ ವೃಂದದವರೇ ನಿಮ್ಮನ್ನು ಆಯ್ಕೆ ಮಾಡಲಿಲ್ಲ ಅಂದ್ರೂ ಕೂಡ ಅದೇ ಸ್ಥಳದಲ್ಲಿ ಕೂತ್ಕೊಂಡು ಇನ್ನೊಂದು ಅಧ್ಯಕ್ಷ ಸ್ಥಾನ ನಿಭಾಯಿಸೋದ್ರಲ್ಲಿ ಯಾವ ನೈತಿಕತೆ ಇದೆ? ಅದು ಗೌರವ ಬೇಡವಾ? ಹೋಗ್ಲಿ, ಸೋತಿದ್ರೆ ಸುಮ್ಮನೆ ಒಳ್ಳೆ ಕೆಲಸ ಮಾಡೋರು ಕೆಲಸ ಮಾಡಕ್ಕೆ ನೀವು ಪ್ರೋತ್ಸಾಹ ನೀಡಬೇಕಲ್ವಾ? ಅದನ್ನ ಬಿಟ್ಟು ಸಂಘಟನೆ ಹಾಳು ಮಾಡೋದ್ರಿಂದ ನಿಮ್ಮ ಜೀವನಗಳನ್ನ ನೀವೇ ಹಾಳು ಮಾಡ್ಕೊಳ್ತೀರ. ಮುಂದಿನ ದಿನಗಳಲ್ಲಿ ಅಸೋಸಿಯೇಷನ್ ವೀಕ್ ಆದ್ರೆ, ಸಂಘಟನೆ ಹಾಳಾದ್ರೆ ಏನಾಗ್ತದೆ ಅಂತದ್ದು ನಾವು ಎಲ್ಲರೂ ಚೆನ್ನಾಗಿ ನೋಡಿದ್ವಿ. ಈ ಹಿಂದಿನ ವರ್ಷಗಳಲ್ಲಿ ಏನಾಗಿತ್ತು? ಇದೇ ನೌಕರರು ಟೀ ಕ್ಯಾಂಟೀನ್ ಹತ್ರ ಸಂಘಟನೆ ವೀಕ್ ಆಗಿದೆ, ಏನ್ರಿ ಅಸೋಸಿಯೇಷನ್ ಹಿಂಗಾಗ್ಬಿಡ್ತು, ಏನ್ರಿ ಅಸೋಸಿಯೇಷನ್ ಹಂಗಾಗಿದೆ, ಅಸೋಸಿಯೇಷನ್ ಕಿಮ್ಮತ್ತಿಲ್ಲ ಅಂತಕ್ಕಂಥದ್ದು ಮಾತಾಡ್ತಾ ಇದ್ವಿ. ಈ ಲಾಸ್ಟ್ 1 ವರ್ಷದಲ್ಲಿ ಇವತ್ತು ಸಂಘಟನೆಗೆ ಇರ್ತಕ್ಕಂಥ ಗೌರವ ಘನತೆ ಏನು ಅಂತಕ್ಕಂಥ ತಾವೆಲ್ಲರೂ ಚೆನ್ನಾಗಿ ಬಲ್ಲವರಾಗಿದೆ. ಯಾವುದೊಬ್ಬ ಸೆಕ್ರೆಟರಿ ಆಗಿರೋ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮನ್ನ ವಿಚಾರಿಸಿ ಯಾವುದೊಂದು ಕ್ರಮ ತಗೋಬೇಕಾದ್ರೂ ಕೂಡ, ಒಂದು ಡಿಸಿಷನ್ ಬರಬೇಕಾದ್ರೂ ಕೂಡ 10 ಸಲ ಯೋಚನೆ ಮಾಡ್ತಾರೆ. ಮುಖ್ಯ ಕಾರ್ಯದರ್ಶಿಗಳು ಸತತ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಯಾವುದೋ ಒಂದು ವಿಚಾರದಲ್ಲಿ ಸೆಕ್ರೆಟರಿ ಆಗಿರೋ ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ನಮ್ಮ ವಿಚಾರಗಳನ್ನು ಆಲಿಸ್ತಾ ಇದ್ದಾರೆ, ನಮ್ಮ ಬೇಡಿಕೆಗಳನ್ನು ಕೇಳ್ತಾ ಇದ್ದಾರೆ, ಈಡೇರಿಸ್ತಾ ಇದ್ದಾರೆ. ನಾವು ಕೂಡ ಅದರಲ್ಲಿ ಎಲ್ಲದರಲ್ಲಿ ಯಶಸ್ವಾಗ್ತಾ ಇದ್ದೀವಿ. ಒಮ್ಮಿಗೆ ಒಂದೇ ವರ್ಷದಲ್ಲಿ ಎಲ್ಲ ಆಗಕ್ಕಾಗಲ್ಲ. 7 ವರ್ಷ ಮಾಡ್ತಾ ಇರೋದು ಎಲ್ಲ 1 ವರ್ಷ ಮಾಡಕ್ ಆಗ್ತಾ ಇದ್ದಲ್ಲ. ಈಗ ನಾವು ಮಾಡ್ತಾ ಇದ್ವಲ್ಲ, ಇನ್ನೂ ಸ್ವಲ್ಪ ತಾಳ್ಮೆ ಇರಬೇಕು. ಇನ್ನು ನಮ್ಮ ಅವಧಿ ಇದೆ. ಆ ಅವಧಿನಲ್ಲಿ ಎಲ್ಲಾ ಬೇಡಿಕೆಗಳನ್ನ, ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತದೆ. ಅದಕ್ಕೆಲ್ಲಾ ಸರ್ಕಾರಿ ನಮ್ಮ ಸಚಿವಾಲಯ ನೌಕರರು ನಮ್ಮೊಂದಿಗೆ ಕೈ ಜೋಡಿಸ್ಬೇಕು. ನಮ್ಮ ಎಲ್ಲ ಹೋರಾಟಗಳಿಗೆ ಶಾಮೀಲಾಗಬೇಕು. ಯಾವುದೇ ಇಂಥ ವದಂತಿಗಳನ್ನ ಕಿವಿಗೊಡಬಾರ್ದು. ಮತ್ತೆ ಇನ್ ಕೆಲವರು ಏನ್ರಿ ಸಂಘಟನೆ ಬಂದು 1 ವರ್ಷ ಏನ್ ಮಾಡ್ತದೆ ಅಂತ ಬನ್ನಿ ನಮ್ಮ ಸಂಘದಲ್ಲಿ ದಿನಾಮಂತನ ಚಾರ್ಜ್ ಪತ್ತೆ 1 ರಿಂದ 3 ಕೂತ್ಕೊಂಡು ನಾವು ಚರ್ಚೆ ಮಾಡ್ತಿರ್ತೇವೆ. ನಾಳೆ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದಿನ ತಪ್ಪಲಾಗ, ಯಾವ್ದಾದ್ರು ಒಂದಿನ ಏನೋ ಕಾರ್ಯಕ್ರಮನೋ ಮದುವೆನೋ ಅದಕ್ಕೆ ಹೋದ್ರೆ ಯಾವ್ದು ತಿಂಗಳಿಗೆ 1 ದಿನ ಬಿಟ್ಟರೆ ದಿನನಿತ್ಯದ ಸಂಘಟನೆಯಲ್ಲಿ ಇರ್ತೀವಿ. ಬಟ್ ನಿಮ್ಮ ಬದ್ಧತೆ, ನೌಕರ ಅಧಿಕಾರಿಗಳ ಬದ್ಧತೆ ಸಂಘಟನೆ ಬಗ್ಗೆ ಎಷ್ಟಿದೆ? ಇವತ್ತು ಕೂತ್ಕೊಂಡಿರೋರಲ್ಲಿ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲಿ ಇವತ್ತೆಲ್ಲ ರಿಟೈರ್ಡ್ ಆಗ್ತಕ್ಕಂಥ ಬಂಧು ಬಳಗದವರು, ಅವ್ರ ಸ್ನೇಹಿತರು, ಸ್ನೇಹ ಬಾಂಧವರು, ಅಣ್ಣತಮ್ಮರು ಅವ್ರು ಬಂದಿದ್ದಾರೆ. ನಮ್ಮ ನೌಕರರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಇವತ್ತಿಗೆ. ಅವ್ರನ್ನ ಗೌರವಿಸಿ ಅವ್ರಿಗೆ ಬಹಳ ಗೌರವಪೂರ್ವಕವಾಗಿ ಸಂಘಟನೆಯಿಂದ ನಮ್ಮ ಅವ್ರಿಗೆ ಸನ್ಮಾನಿಸಿ ನಾವು ಮನೆಗೆ ಕಳಿಸ್ಕೊಡ್ಬೇಕು ತಾನೆ. ಎಷ್ಟು ಜನ ಬರ್ತೀರ ಆ ವಿಚಾರದಲ್ಲಿ? ಸೊ ಇದನ್ನು ಕೂಡ ನೀವೆಲ್ಲರೂ ಅರ್ಥಿಸ್ಕೋಬೇಕು. ಬರೀ ಫಂಡಮೆಂಟಲ್ ರೈಟ್ಸ್ ಅಲ್ಲ, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಕೂಡ ತಲೆಯಲ್ಲಿ ಆಲೋಚನೆಗಳನ್ನ ಇಟ್ಕೊಂಡು ನಮ್ಮ ಬೇಡಿಕೆಗಳನ್ನ ಕೇಳಬೇಕು. ಮತ್ತೆ ನಾವು ಕೂಡ ಅಷ್ಟೇ ಶಿಸ್ತುಬದ್ಧರಾಗಿರ್ಬೇಕು ಅಂತಕ್ಕಂಥದ್ದು ಎಲ್ಲಾ ಸಮಸ್ತ ಅಧಿಕಾರಿ ನೌಕರರಿಗೆ ನಮ್ಮ ಸಚಿವಾಲಯದಲ್ಲಿ ನಾವು ಈ ಮೂಲಕ, ಈ ವೇದಿಕೆ ಮೂಲಕ ಮನವರಿಕೆಯನ್ನು ಮಾಡ್ಕೊಳ್ತಾರೆ. ನಮ್ಗೇನು ನಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಘಟನೆಯಲ್ಲಿ ಅಧ್ಯಕ್ಷನಾಗಿ ಮೆರಿಬೇಕಂತಕ್ಕಂಥದ್ದು ಏನೂ ಇಲ್ಲ. ಇದೇ ಧೋರಣೆ ಏನಾದರೂ ಮುಂದುವರಿತಾ ಹೋದ್ರೆ, ನೌಕರರು ನಮ್ಮ ಜೊತೆ ಕೈ ಜೋಡಿಸ್ತಿಲ್ಲ ಅಂದ್ರೆ ಮುಂದೊಂದು ದಿನ ಸಂಘಟನೆ ವೀಕ್ ಆದ್ರೆ ಅದಕ್ಕೆ ನೇರ ಹೊಣೆಗಾರ ನೀವು ಆಗ್ತೀರಿ. ನಿಮ್ಮ ಭವಿಷ್ಯ, ನಿಮ್ಮ ಕುಟುಂಬ ಪ್ರತಿಯೊಂದು ಅದರಲ್ಲೇ ಅಡಗಿದೆ ಅಂತಕ್ಕಂಥದ್ದು ಇಂಥ ರಿಟೈರ್ಮೆಂಟ್ ಫಂಕ್ಷನ್ ಬಂದ್ರೆ ಗೊತ್ತಾಗುತ್ತೆ. ಈಗ ಈ ಸರ್ವಿಸ್ ಅವ್ರಿಗೆ ಏನೇನು ಕೊಟ್ಟಿದೆ ಅಂತ. ನಿಗದಿತ ಅವಧಿಯಲ್ಲಿ ಸ್ಥಿರವಾದಂಥ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಂಘಟನೆ ಅಂದ್ರೆ ಈ ಒಂದು ನೌಕರಿ ಕೊಟ್ಟಾಗ ಆ ನೌಕರಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಬಗೆಹರಿಸಕ್ಕೆ ಸಂಘಟನೆ ಇರ್ತದೆ. ಅದಕ್ಕೆ ನಾವು ಬೆಳೆಸಬೇಕು. ಅದಕ್ಕೆ ನಾವು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾನೆ.
ಸೊ ಈ ಎಲ್ಲ ವಿಚಾರಗಳು ನಾವು ರಿಟೈರ್ಮೆಂಟ್ ಫಂಕ್ಷನ್ ಮಾತಾಡಬಾರ್ದು, ನಾವು ರಿಟೈರ್ಡ್ ನಿವೃತ್ತರಾಗೋ ಬಗ್ಗೆನೇ ಕೇವಲ ಮಾತಾಡೋಣ, ನಮ್ಮ ಸಂಘಟನೆ ವಿಚಾರ ಮಾತಾಡಬಾರ್ದು ಅಂತ ಕೂಡ ನಮಗೂ ತಿಂಗಳಿಗೆ ಸಿಗತ್ತಂತ ಒಂದೇ ವೇದಿಕೆ ಇದೆ. ಈ ವೇದಿಕೆಯಲ್ಲಿ ಕೂಡ ಬರೋಣ ಕೆಲವರು. ಹಾಗಾಗಿ ಈ ಸಂದೇಶ ಎಲ್ಲ ನಮ್ಮ ಇಲ್ಲಿ ಇವತ್ತು ಇರ್ತಕ್ಕಂಥ ಸಚಿವಾಲಯದ ನೌಕರ ಅಧಿಕಾರಿಗಳು ಇನ್ನಿತರೆ ನೌಕರರಲ್ಲಿ ತಲುಪಿಸಬೇಕು. ಇನ್ನಿತರೆ ಈ ವಿಚಾರಗಳನ್ನು ಅವರಲ್ಲಿ ಪರಸ್ಪರ ಮಾತಿನ ಮೂಲಕ ಅವರಿಗೆ ತಿಳಿಸ್ಬೇಕು, ಈ ವಿಚಾರವನ್ನು ಅವರಿಗೂ ತಲುಪಿಸ್ಬೇಕಂತ ಹೇಳ್ತಾ ಮತ್ತೆ ಇವತ್ತಿನ ಕಾರ್ಯಕ್ರಮ ತುಂಬಾ ಯಶಸ್ವಾಗಿದೆ. ವಿಶೇಷವಾಗಿ ಇವತ್ತು ನಿವೃತ್ತಿ ಹೊಂದಿರತಕ್ಕಂತಹ ಕುಟುಂಬ ಸದಸ್ಯರಿಗೆ ಬಹಳ ಹೃತ್ಪೂರ್ವಕವಾದಂತಹ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಯಾಕಂದ್ರೆ ತುಂಬಾ ಉತ್ತಮ ರೀತಿಯಲ್ಲಿ ಅವ್ರ ಕುಟುಂಬ ಸದಸ್ಯರ ಬಗ್ಗೆ ಮಾತಾಡಿದ್ದಾರೆ. ಈ ಪ್ರೀತಿ, ಈ ಕಾಳಜಿ, ಕಳಕಳಿ ಸದಾಕಾಲ ನಿಮ್ಮಲ್ಲಿ ಹಾಗೆ ಇರಲಿ. ಯಾವುದೇ ಒಂದು ವಿಚಾರಕ್ಕೆ ಅಪಸ್ವರಗಳು ಬರದೇ ಇರಲಿ. ಕುಟುಂಬದಲ್ಲಿ ದುಡ್ಡು ಮತ್ತೆ ಆಸ್ತಿ ಐಶ್ವರ್ಯ ಅಂತಸ್ತು ಮುಖ್ಯ ಅಲ್ಲ, ಪ್ರೀತಿ ಬಹಳ ಮುಖ್ಯ. ಯಾಕಂದ್ರೆ ಒಂದೊತ್ತು ಊಟ ಇಲ್ಲದೆ ಇರ್ಬೋದು, ಪ್ರೀತಿ ಇಲ್ಲದೆ ಮನುಷ್ಯ ಬದುಕಕ್ಕಾಗಲ್ಲ. ಅದನ್ನ ತಾವೆಲ್ಲರೂ ಇವತ್ತು ತೋರಿಸಿದ್ರಿ. ನಿಮ್ಮ ಕುಟುಂಬ ಎಷ್ಟು ಏನಂತೀರಿ ಸಂಸ್ಕೃತವಾದಂತ, ಎಷ್ಟು ಶಿಸ್ತಬದ್ಧವಂತ, ಎಷ್ಟು ಸಂಸ್ಕಾರ ಇರ್ತಕ್ಕಂಥ ಕುಟುಂಬ ಅಂತಕ್ಕಂಥದ್ದು ತಾವು ಇವತ್ತು ನಿಮ್ಮ ಮಾತನ್ನು ಹೇಳಿಕೊಟ್ಟು ನಮ್ಮನ್ನು ಕೂಡ ಬಹಳ ಸಂತೋಷ ಪಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತರದ ವಂದನೆಗಳು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಅವ್ರಿಗೆಲ್ಲ ಸನ್ಮಾನ ಮಾಡಿದ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತೆ ಸನ್ಮಾನ ಮಾಡುವಾಗ ಇವಾಗ ಸಚಿವಾಲಯ ನೌಕರ ಸಂಘದ ಪದಾಧಿಕಾರಿಗಳು ಅವರಿಗೆ ಗೌರವಿಸ್ತಾರೆ. ಅದಾದ್ಮೇಲೆ ಫೋಟೋ ಆದ್ಮೇಲೆ ಅವ್ರ ಕುಟುಂಬ ಸದಸ್ಯರು ಬರಲಿ, ಅವರು ಆದ್ಮೇಲೆ ಅವರ ಸಹೋದ್ಯೋಗಿಗಳು ಬರಲಿ, ಫೋಟೋಗಳನ್ನು ತಗೊಳ್ಳಿ. ಗೊಂದಲ ಮಾಡೋದು ಬೇಡ, ಯಾಕಂದ್ರೆ ಮಕ್ಕಳೆಲ್ಲ ಇದರ ಗೊಂದಲ ಆದ್ರೆ ಇನ್ನು ನೆಕ್ಸ್ಟ್ ಮುಂದೆ ಇನ್ನೊಬ್ಬರಿಗೆ ನಾವು ಗೌರವಿಸಬೇಕಾಗ್ತದೆ, ಗೊಂದಲ ಸೃಷ್ಟಿ ಆಗ್ತದೆ. ಹಾಗಾಗಿ ಮೊದಲಿಗೆ ನಮ್ಮ ಸಚಿವಾಲಯ ನೌಕರ ಸಂಘದವರು ಮತ್ತು ಅವ್ರ ಸಹೋದ್ಯೋಗಿಗಳು ಬರಲಿ, ಅವ್ರದ್ದು ಫೋಟೋ ಸೆಷನ್ ಆದ್ಮೇಲೆ ಅವ್ರ ಕುಟುಂಬ ಸದಸ್ಯರು ಬರಲಿ, ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ಇಷ್ಟೊತ್ತು ನನ್ನ ವಿಚಾರಗಳನ್ನು ಕೂಡ ತಾವೆಲ್ಲ ಆಲಿಸೋದಕ್ಕೆ ಶಾಂತಿಯುತವಾಗಿ ನನ್ನ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಅನಂತ ವಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಜಯ ಜಯ.